ಭಾರತದ 10 ಬಗೆಯ ಹಣ್ಣುಗಳು ಲ್ಯಾಟಿನ್ ಅಮೆರಿಕದಿಂದ ಬಂದಂತೆ ಸೋರ್ಸೋಪ್ ಕೂಡ ಇಲ್ಲಿಗೆ ಬಂದಿದೆ. ಇಲ್ಲಿ ಲಕ್ಷ್ಮಣ ಫಲ ಎಂಬ ಹೆಸರನ್ನು ಪಡೆದಿದೆ. ಸೋರ್ಸೋಪ್ ಹಣ್ಣನ್ನು ಗ್ರೇವಿಯೋಲಾ ಗುಯಬನೋ ಎನ್ನುವರು. ಕೊಲಂಬಿಯಾ ಅತಿ ಹೆಚ್ಚು ಬೆಳೆಯುವ ದೇಶ. ಲ್ಯಾಟಿನ್ ಅಮೆರಿಕ ಮೂಲದ ಈ ಹಣ್ಣು ಈಗ ಉಷ್ಣವಲಯದ ಎಲ್ಲೆಡೆ ಹಬ್ಬಿದ್ದು ಕೊಂಗಣ ಏಷ್ಯಾ, ಕೆರೇಬಿಯನ್ ದ್ವೀಪಗಳ ದೇಶಗಳಲ್ಲಿ ಸಾಕಷ್ಟು ಬೆಳೆಯುತ್ತದೆ. ಅನಾನಸು ಹಣ್ಣಿನ ಪರಿಮಳದ ಈ ಹಣ್ಣಿನ ರುಚಿಯು ಸ್ಟ್ರಾಬೆರಿ ಹಾಗೂ ಸೀಬೆಹಣ್ಣು ಸೇರಿಸಿದಂತಿದೆ. ಇದನ್ನು ಜ್ಯೂಸ್, ಹಣ್ಣಿನ ಅಮೃತ, ಕ್ಯಾಂಡಿ, ಶರ್ಬತ್ತು, ಕ್ರೀಮ್ ಮಾಡಲು ಬಳಸುವರಲ್ಲದೆ ನೇರ ತಿನ್ನುವರು. ಅಡುಗೆಯಲ್ಲಿಯೂ ಉಪಯೋಗಿಸುತ್ತಾರೆ. ಕೊಲಂಬಿಯಾ, ಮೆಕ್ಸಿಕೋ ಅತಿ ಹೆಚ್ಚು ಬೆಳೆಯುವ ದೇಶಗಳು. ಉಳಿದಂತೆ ಬ್ರೆಜಿಲ್, ವಿಯೆಟ್ನಾಂ, ಥಾಯ್ಲೆಂಡ್, ಮಲೇಷಿಯಾ, ಕೆರಿಬಿಯನ್ ದೇಶಗಳು ಈ ಹಣ್ಣನ್ನು ಅಧಿಕವಾಗಿ ಬೆಳೆಯುತ್ತದೆ. ಭಾರತದಲ್ಲಿ ಲಕ್ಷ್ಮಣ ಫಲವಾದ ಈ ಹಣ್ಣು ಇನ್ನೂ ಆರ್ಥಿಕ ಫಲ ಎನಿಸಿಲ್ಲ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಪೇರೂರು.